ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೈಲಾಶ್ ಅವರೇ, ನಿಮ್ ಕಾಲ್ ಹಿಡ್ಕೊತ ದಯವಿಟ್ಟು ನನ್ಗೆ ಪ್ರಶ್ನೆಗಳನ್ನ ಕೇಳ್ಬೇಡಿ. ನಾನಂತೂ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಇದಂತೂ ಸತ್ಯನೇ ರೀ. ಅಲ್ಲ, ನೀನ್ ಹೇಳೋದು ಯಾವ್ದು ನಿಜ ಅಲ್ಲ. ಯಾಕಂದ್ರೆ ಒಂದ್ ಹೆಣ್ಣು ಪ್ರಾಬ್ಲಮ್ ಅಲ್ಲಿ ಇದ್ರು ಅದ್ರ ಬಗ್ಗೆ ಬಾಯ್ ಬಿಡ್ಲಿಲ್ಲ ಅಂದ್ರೆ ಕಾರಣ ಆ ನಿಜ ಆಚೆ ಬಂದ್ರೆ ಅವಳು ತಪ್ಪು ಆಚೆ ಬರುತ್ತೆ ಅಂತ ಅರ್ಥ. ಅಯ್ಯೋ, ನಿಮಗ್ ಹೇಗ್ ಹೇಳಿ ಅರ್ಥ ಮಾಡಿಸ್ಲಿ? ಹೇಗ್ ಹೇಳಿದ್ರು ಅರ್ಥ ಆಗಲ್ಲ. ಯಾಕಂದ್ರೆ ನೀನ್ ಹೇಳೋದ್ ಯಾವ್ದು ನಿಜ ಅಲ್ಲ. ನೀವ್ ನಂಬಿದ್ರು ನಂಬದೇ ಇದ್ರು ಇದಂತೂ ಸತ್ಯ. ಇದಕ್ಕಿಂತ ನಾನೇನು ಹೇಳಲ್ಲ. ನಿನ್ನ ಮೊಂಡುತನದಿಂದ ನನ್ ಗೆಲ್ಲಕ್ಕಾಗಲ್ಲ. ನಿನ್ನ ಹತ್ರ ಸತ್ಯ ಬಾಯ್ ಬಿಡಿಸೋವರೆಗೂ ನಾನ್ ಬಿಡಲ್ಲ. ನನ್ ಪ್ರಾಣ ಹೋದ್ರು ನಾನು ಅವನ ಹೆಸರು ಹೇಳಲ್ಲ. ನಿನ್ ಪ್ರಾಣ ಹೋಗಲ್ಲ ರಾಧಿಕಾ, ಆದ್ರೆ ಈ ನೋವನ್ನ ತಡ್ಕೊಳಕ್ಕಾಗದೆ ಯಾವ್ದೋ ಒಂದಿನ ನನ್ನ ಪ್ರಾಣನೇ ಹೋಗುತ್ತೆ. ಅದು ನಡೆದ್ರೆ ನಿಮ್ಮ ಹಿಂದೆನೆ ನಾನು. ಕನಿಷ್ಠ ಅವಾಗಾದ್ರೂ ನೀವು ನನ್ನ ಅರ್ಥ ಮಾಡ್ಕೋತೀರಾ ಅನ್ನೋ ಆಸೆ. ಹೀಗ್ ಮಾತಾಡಿ ನನ್ನ ನಂಬಿಕೆನ ಪಡ್ಕೊಳಕ್ಕಾಗಲ್ಲ. ನಾನ್ ಬರೀ ಮಾತಲ್ಲಿ ಹೇಳ್ತಾ ಇಲ್ಲ, ಮನ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ಆ ಮನಸ್ಸೇ ದೊಡ್ಡ ಮೋಸ್ಕಾರ. ನೀವ್ ಅನ್ಕೊಂಡ್ ಮಾತ್ರಕ್ ಹಾಗಾಗಲ್ಲ. ಅದಕ್ ಗೊತ್ತು ತಾನೇನು ಅಂತ, ಅದ್ರಲ್ಲಿ ಯಾರಿದ್ದಾರೆ ಅಂತ. ಅದಕ್ಕೆ ತಾನೇ ಹೊರಗೆ ಬರ್ತಾ ಇಲ್ಲ. ನಾನಿಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ. ಬೇಕಾದ್ರೆ ಬಗದ್ ನೋಡಿ, ನೀವೇ ಕಾಣಿಸ್ತೀರಾ. ಆ ಪಾಪ ನನಗ್ಯಾಕೆ? ಪಾಪ ಮಾಡಿದವ್ರನ್ನ ದೇವರೇ ಶಿಕ್ಷೆ ಕೊಡ್ತಾನೆ. ನೀವೇನ ಹೀಗ್ ಮಾತಾಡ್ತಿರೋದು? ಮಾತಾಡೋ ಹಾಗೆ ಮಾಡಿದ್ಯಲ್ಲ, ನನ್ನ ಕ್ಯಾರೆಕ್ಟರ್ನೇ ಬದಲಾಯಿಸ್ಬಿಟ್ಯಲ್ಲ. ನೀವು ಹೇಳ್ದವ್ರ ಮಾತು ಕೇಳ್ಕೊಂಡು ಬದಲಾಗಿದ್ದೀರಾ. ಹೌದು, ಇಷ್ಟು ದಿನ ನೀನ್ ಹೇಳಿದ ಮಾತು ಕೇಳ್ಕೊಂಡು ಮೋಸ ಹೋಗಿದ್ದೆ. ಪದೇ ಪದೇ ಮೋಸ ಹೋಗಿದ್ದೀನಿ ಅಂತ ಹೇಳ್ಬೇಡಿರಿ. ನನ್ ಮನ್ಸು ತಡ್ಕೊಳಲ್ಲ. ಹೇಳ್ತೀನಿ, ಅದನ್ನೇ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಅದೇ ನಿಜ. ನಿಂದು ಬರೀ ಮೋಸ ಮೋಸ ಮೋಸ. ಏನ್ ಯೋಚನೆ ಮಾಡ್ತಾ ಇದೆಯಾ? ನೆಕ್ಸ್ಟ್ ಪ್ಲಾನ್ ರೆಡಿ ಮಾಡ್ತಾ ಇದೆಯಾ? ಮಾಡ್ಬೇಕಲ್ವಾ ಮತ್ತೆ. ಅವರಿಗೆ ಉಸಿರಾಡಕ್ಕೂ ಬಿಡ್ದಂಗೆ ಮಾಡ್ಬೇಕಲ್ಲ. ಅಂದ್ರೆ ರಾಧಿಕಾನ ಲವ್ ಮಾಡಿದ್ದು ಅಮರ್ ಅಂತ ಕೈಲಾಶ್ಗೆ ಹೇಳ್ಬಿಡ್ತೀಯಾ? ಐ ಮೀನ್ ಗೊತ್ತಾಗೋ ಹಾಗೆ ಮಾಡ್ತೀಯಾ? ಗೊತ್ತಾಗೋ ಹಾಗೆ ಮಾಡ್ಬೇಕು, ಆದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಏನದು? ಇವಾಗ್ಲೇ ಗೊತ್ತಾದ್ರೆ ಅಮರ್ ಕೈಲಾಶ್ನ ಈಸಿಯಾಗಿ ಕನ್ವಿನ್ಸ್ ಮಾಡ್ತಾನೆ. ಕೈಲಾಶ್ ನಂಬಿಟ್ಟ ಅನ್ಕೋ, ಆಗ ರಾಧಿಕಾ ಜುಟ್ಟು ನಮ್ ಕೈಯಿಂದ ಬಿಟ್ಟೋಗುತ್ತೆ. ಬಿಟ್ಟೋಗದೆ ಇರ್ಬೇಕಂದ್ರೆ ಗೊತ್ತಾಗೋ ಸಮಯಕ್ಕೆ ಕೈಲಾಶ್ ಅಮರ್ನ ಸಂಪೂರ್ಣವಾಗಿ ದ್ವೇಷ ಮಾಡ್ಬೇಕು. ಹಾಗ್ ದ್ವೇಷ ಹುಟ್ಬೇಕಂದ್ರೆ ಅಲ್ಲಿ ಪ್ರಿಯಾಗೆ ಅಮರ್ ಲವರ್ ರಾಧಿಕಾ ಅನ್ನೋದು ಗೊತ್ತಾಗ್ಬೇಕು. ಗೊತ್ತಾದ್ರೆ ಕೇಳೋದೇನಿದೆ, ನೋಡ್ತೀಯಲ್ಲ ಏನ್ ನಡೆಯುತ್ತೆ ಅಂತ. ಪ್ರಿಯಾ ಅಮರ್ದು ತಪ್ಪು ಅನ್ಕೋತಾಳ ಅಥವಾ ರಾಧಿಕಾದ? ಇಬ್ಬರ ಬಗ್ಗೆನೂ ಅಸಹ್ಯ ಪಟ್ಕೋತಾಳೆ. ಯಾಕೆಂದ್ರೆ
ಒಬ್ರು ರಕ್ತ ಸಂಬಂಧದಲ್ಲೇ ಮೋಸ ಮಾಡಿದ್ದಾರೆ ಅಂತ ನಂಬಿಸ್ತೀನಿ, ಇನ್ನೊಬ್ರು ತಾಳಿ ಕಟ್ಟದ ಮೇಲೂ ಮೋಸ ಮಾಡಿದ್ದಾರೆ ಅಂತ ನಂಬಿಸ್ತೀನಿ. ಯಾವ ಕಡೆಯಿಂದ ನೋಡಿದ್ರೂ ನಂಬಿಕೆ ದ್ರೋಹನೆ ಅಂತ ಅನ್ಸೋ ತರ ಮಾಡ್ತೀನಿ. ಓಕೆ ಓಕೆ, ಪ್ರಿಯಾಗೆ ಅನುಮಾನ ಬರೋ ಟೈಮ್ಗೆ ಕೈಲಾಶ್ಗೂ ಅವ್ರ ರಿಲೇಷನ್ ಬಗ್ಗೆ ಗೊತ್ತಾಗೋ ಹೋಗಿ ಮಾಡ್ತೀಯ ಅಂತ ಹೇಳು. ಎಕ್ಸಾಕ್ಟ್ಲಿ. ನಿನ್ ದ್ವೇಷನ ಬೇಗ ತೀರ್ಸ್ಕೋ ಡಾರ್ಲಿಂಗ್. ನನಗೆ ತಾಳ್ಮೆ ಕಮ್ಮಿ ಆಗ್ತಾ ಇದೆ. ಯಾವಾಗ ನಿನ್ನ ನನ್ನವಳಾಗಿ ಮಾಡ್ಕೋತೀನಿ ಅಂತ ಒದ್ದಾಡ್ತಾ ಇದ್ದೀನಿ. ನೀನ್ ಒದ್ದಾಡ್ತಾ ಇದೆಯೋ ಅಥವಾ ಅರ್ಜೆಂಟ್ ಮಾಡ್ತಿದ್ಯೋ ಅಂತಾನೋ ನಾನ್ ನೋಡಲ್ಲ. ಅವರು ಒದ್ದಾಡೋದನ್ನ ನೋಡಿ, ಅವರು ಜೋರಾಗಿ ಅಳೋದನ್ನ ಕೇಳಿ, ಅವರು ಯಾಕೆ ಹೀಗೆಲ್ಲ ಆಯ್ತು ಅಂತ ಯೋಚನೆ ಮಾಡೋ ದಿನ ನಾನು ಅವ್ರ ಎದುರಿಗೆ ಹೋಗಿ ಅವರು ನಂಗೆ ಏನ್ ಮಾಡಿದಾರಂತ ಹೇಳಿ, ಅದರಿಂದ ನನಗೆಷ್ಟು ನಷ್ಟ ಆಗಿದೆ ಅಂತ ಹೇಳಿ ಆವತ್ತು ಅವರಿಗೆ ಕ್ಲೈಮ್ಯಾಕ್ಸ್ ಬರಿತೀನಿ. ಇದು ಯಾವಾಗ ಮುಗಿಯುತ್ತೆ ಡಾರ್ಲಿಂಗ್? ಮದ್ವೆ ಆದ್ಮೇಲೂ ನೀನ್ ದ್ವೇಷ ತೀರ್ಸ್ಕೋಬೋದಲ್ಲ? ಆಗಲ್ಲ. ನಂಗೆ ಯಾವ ಬಾಂಡು ಬಿಸ್ನೆಸ್ಸು ಇರಬಾರ್ದು. ಆವಾಗ್ಲೇ ನನ್ನ ಮನಸ್ಸು ಅವ್ರ ಪತನದ ಕಡೆ ಇರುತ್ತೆ. ಏನ್ ದ್ವೇಷನೋ ಏನೋ, ನನ್ ಮದ್ವೆಗೆ ಬಂದಿದೆ ಈ ಕರ್ಮ. ರಾಧಿಕಾ, ಇನ್ನೂ ಏನ್ ಹೀಗೆ ಇದೆಯಾ? ಬೇಗ ರೆಡಿ ಆಗ್ಬಾ, ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ. ಇವತ್ತು ನಾನು ಹಾಸ್ಪಿಟಲ್ಗೆ ಬರ್ತಾ ಇಲ್ಲ, ನೀನು ಹೋಗು. ಅದೇನು, ಯಾಕೆ ಬರಲ್ಲ? ಪೇಷಂಟ್ಸ್ ಬಂದ್ರೆ ಏನ್ ಗತಿ? ಯಾವ್ದಾದ್ರೂ ಎಮರ್ಜೆನ್ಸಿ ಬಂದ್ರೆ? ಪ್ಲೀಸ್ ದರ್ಶಿನಿ, ಇವತ್ತು ಒಂದಿನ ನನಗೆ ಲೀವ್ ಬೇಕು. ಅದೇಗಾಗುತ್ತೆ ರಾಧಿಕಾ? ಇದೇನಾದ್ರೂ ಸಾಫ್ಟ್ವೇರ್ ಜಾಬಾ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ? ಡಾಕ್ಟರ್ ನೀನು, ಮನೇಲಿದ್ದು ಟ್ರೀಟ್ ಮಾಡಕ್ ಆಗಲ್ವಲ್ಲ? ನಿಂಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೆ ದರ್ಶಿನಿ? ದಯವಿಟ್ಟು ಅರ್ಥ ಮಾಡ್ಕೋ. ಯಾರು ಏನು ಹೇಳೋದ್ ಬೇಕಾಗಿಲ್ಲ. ಇವತ್ತು ರಾಧಿಕಾ ಹಾಸ್ಪಿಟಲ್ಗೆ ಬರಲ್ಲ ಅಷ್ಟೇ. ಅದಲ್ಲ ಗ್ರಾನಿ, ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟು ಅರ್ಜೆಂಟ್ ಇದ್ರೆ ರಾಧಿಕಾ, ಅಲ್ ನೋಡು, ಅಮರ್ ಬಂದಲ್ಲ, ಅವನೇ ನೋಡ್ಕೋತಾನ್ ಬಿಡು. ರಾಧಿಕಾ, ರಾಧಿಕಾ, ಇಲ್ಲಿದ್ಯಾ? ರಾಧಿಕಾ, ಫೋನ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಬಾ, ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಅಮರ್, ಯಾಕಷ್ಟು ಅರ್ಜೆಂಟು? ರಾಧಿಕಾ ಇವತ್ತು ಲೀವ್ ಹಾಕಿದಾಳೆ. ಲೀವಾ? ಅದೇಗಾಗುತ್ತೆ? ಸರ್ಜರಿ ಇದೆಯಲ್ಲ? ಇದ್ರೆ ಇರುತ್ತೆ, ನೀನೇ ಮಾಡು. ರಾಧಿಕಾ ಇಲ್ದೆ ನಾನೊಬ್ನೇ ಹೇಗ್ ಮಾಡ್ಲಿ? ಅವರು ಇರ್ಬೇಕಲ್ವಾ? ಅಮರ್, ಈ ಸರ್ಜರಿ ಮಾಡೋದಕ್ಕೆ ನಾನೇನಷ್ಟು ಇಂಪಾರ್ಟೆಂಟ್ ಅಲ್ಲ, ನೀನು ಹೋಗು. ಚೆನ್ನಾಗಿ ಹೇಳ್ದೆ. ಆಪರೇಷನ್ ನಡೆಯುವಾಗ ನನ್ನ ಪಕ್ಕದಲ್ಲೇ ಇದ್ದು ನಂಗೆ ಧೈರ್ಯ ಹೇಳೋಕೆ, ಪೇಷಂಟ್ಗೂ ಧೈರ್ಯ ತುಂಬಕ್ಕೆ ನೀನೊಬ್ಳಿಂದ ಮಾತ್ರ ಸಾಧ್ಯ ಆಗೋದು. ಏನ್ ದರ್ಶಿನಿ? ಹೌದೌದು, ರಾಧಿಕಾ ಇಲ್ದೆ ಅಮರ್ ಇರಲ್ಲ ಅಲ್ವಾ?
ಐ ಮೀನ್ ಇದ್ರೂ ಲಾಭ ಇಲ್ಲ ಅಂತ. ರಾಧಿಕಾ ಇರ್ತಾಳೆ. ಪವಿತ್ರವಾಗಿರೋ ಡಾಕ್ಟರ್ ವೃತ್ತಿ ತಾನೇ ಅವಳ್ದು. ಆ ಪವಿತ್ರತೆನೆ ಬಿಟ್ಕೊಟ್ರೆ ಹೇಗೆ? ಅದಲ್ಲ ಕಣೋ, ಫಸ್ಟ್ ನೈಟ್ ನಿನ್ನೆ ತಾನೇ ಆಗಿದೆ. ಹನಿಮೂನ್ಗೆ ಹೋಗ್ಬೇಕಲ್ವಾ? ಏನು ಫಸ್ಟ್ ನೈಟಾ? ಓ ಐ ಆಮ್ ಸಾರಿ ರಾಧಿಕಾ, ನನಗೆ ಗೊತ್ತಿರಲಿಲ್ಲ. ನೀವು ಬೇರೆ ಪ್ಲ್ಯಾನ್ಸ್ ಇದ್ದರೆ ನೋ ಪ್ರಾಬ್ಲಮ್, ಸರ್ಜರಿನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಹಾಂ, ನಿಂತ್ಕೋ ಅಮರ್. ನಾವು ಹೋಗದೆ ಇದ್ರೆ ಪ್ರಪಂಚ ಏನು ನಿಂತೋಗಲ್ಲ. ಯಾವ ಟೈಮಲ್ಲಿ ಏನಾಗಬೇಕು ಅದೇ ಆಗುತ್ತೆ. ಡಾಕ್ಟರ್ ಅಂದಮೇಲೆ ಪ್ರಾಣ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು. ಗಾಯ ದೊಡ್ಡದು ಮಾಡಿ ಪ್ರಾಣ ತೆಗಿಯಕ್ಕೆ ಟ್ರೈ ಮಾಡಬಾರ್ದು. ನನ್ನ ಹೆಂಡತಿ ಗಂಡನಿಗಿಂತ ಹೆಚ್ಚಾಗಿ ಅದೇ ವೃತ್ತಿಗೆ ಬೆಲೆ ಕೊಡ್ತಾಳೆ ಅಲ್ವಾ ರಾಧಿಕಾ? ನೋಡಿದ್ಯಾ, ಆ ನಗುನೇ ಹೇಳುತ್ತೆ. ಅವಳು ತನ್ನ ಕರ್ತವ್ಯನ ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾಳೆ ಗೊತ್ತಾ? ಅದಕ್ಕೆ ರಾಧಿಕಾ ಅಮರ್ ಜೊತೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾಳೆ. ಹೋಗ್ಲೇಬೇಕು. ಕೈಲಾಶ್ ಪರವಾಗಿಲ್ಲ, ನಾನೇ ಹ್ಯಾಂಡಲ್ ಮಾಡ್ಕೋತೀನಿ. ಅವರು ಇರ್ಲಿ ಬಿಡು. ಅಮರ್, ಯಾಕೆ ರಾಧಿಕಾಗಿರು ಅಂತಿದ್ಯಾ? ನೀನಿರು ಅಂದ್ರು ಅವಳು ನನ್ನ ಜೊತೆ ಇರೋದಿಲ್ಲ. ತಾನೆಲ್ಲಿರ್ಬೇಕಂತ ಅವಳಿಗೆ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು. ಯಾವಾಗ ಇರ್ಬೇಕನ್ನೋದು ಮಾತ್ರ ಅವಳಿಗೆ ಮಾತ್ರ ಗೊತ್ತಿರೋದು ಅಲ್ವಾ ರಾಧಿಕಾ? ಗಂಡನೇ ನಿರ್ಧಾರ ತಗೊಂಡಾಯ್ತಲ್ಲ, ಇನ್ನು ನಮ್ದೇನಿದೆ ಹೇಳು? ಅಮರ್, 5 ನಿಮಿಷ ವೇಟ್ ಮಾಡು, ಈಗಲೇ ಬರ್ತೀನಿ. ಸರಿ. ಬ್ರೇಕ್ಫಾಸ್ಟ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಬ್ರೇಕ್ ನಾನು ಫಾಸ್ಟಾಗಿನೇ ಮಾಡ್ತೀನಿ. ಮೊದಲು ನೀನು ಫಾಸ್ಟಾಗಿ ಹೋಗು. ಅಮರ್, ಕರ್ಕೊಂಡು ಹೋಗು. ರಾಧಿಕಾ, ಹೋಗೋಣ. ಬಾಯ್ ಕೈಲಾಶ್. ಬಾ ದರ್ಶಿನಿ. ದರ್ಶಿನಿ, ನೀನು ಹೋಗಲ್ವಾ? ನಾನ್ ನನ್ ಕಾರಲ್ಲಿ ಹೋಗ್ತೀನಿ ಕೈಲಾಶ್, ಅವರಿಬ್ರು ಹೋಗ್ಲಿ ಬಿಡು. ಪಾಪ ಕೈಲಾಶ್ ಮಾತಾಡೋ ಪ್ರತಿ ಮಾತು ರಾಧಿಕನ್ ಮನ್ಸನ್ನ ಚುಚ್ಚಿ ಚುಚ್ಚಿ ಕೊಲ್ತಿದೆ. ಇಲ್ಲಿಗೆ ಅಕ್ಕನ್ ಕೆಲ್ಸ ಫಿನಿಶ್. ಇನ್ನು ತಂಗಿ ಒಬ್ಳೆ ಬಾಕಿ ಇದ್ದಾಳೆ. ಹತ್ತು ಜನರಲ್ಲಿ ಯಾರೂ ಅಲ್ಲ ಅಂದಮೇಲೆ ಮತ್ತಿನ್ಯಾರು ಇರ್ತಾರೆ? ಒಂದ್ ವೇಳೆ ನಿನ್ ಗಂಡ ಅವತ್ತು ನಿನಗೆ ಸುಳ್ಳು ಹೇಳಿರ್ತಾನೆ ಅಂತ್ಯಾ?
ಸುಳ್ಳು ಹೇಳೋ ಅವಶ್ಯಕತೆ ಅವ್ರಿಗೆ ಏನಿದೆ ಅಜ್ಜಮ್ಮ? ಅವ್ರಿಗೆ ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಅದು ನಿಜಾನೇ ಅನ್ಕೋ, ಆದ್ರೆ ಅಜ್ಜಮ್ಮ, ನಂಗೆ ಯಾಕೋ ನಮ್ಮಿಬ್ರ ಮಧ್ಯೆ ಡಿಸ್ಟರ್ಬೆನ್ಸ್ ತಂದಿಡಕ್ಕೆ ಅಂತಾನೆ ಆ ಫೋನ್ ಮಾಡ್ತಿರೋಳೆ ಇದೆಲ್ಲ ಮಾಡ್ತಿದ್ದಾಳೆ ಅಂತ ನಂಗೆ ಅನ್ಸ್ತಿದೆ. ಯಾಕಂದ್ರೆ ಅವತ್ ಮದ್ವೆಗ್ ಬಂದಿದ್ 10 ಜನ ಹುಡ್ಗಿರಲ್ಲಿ 9 ಜನಕ್ ಫೋನ್ ಮಾಡಿ ನಾನ್ ಕ್ಲಿಯರ್ ಆಗಿ ಮಾತಾಡ್ ತಿಳ್ಕೊಂಡೆ. ಅಯ್ಯೋ ನಿಲ್ಸೆ, ಹೇಳಿದ್ದೇನೆ ಎಷ್ಟ್ ಸಲ ಹೇಳ್ತೀಯಾ? 9 ಜನರನ್ನ ಕೇಳಿದ್ಯಾ, ಇನ್ ಮಿಕ್ಕಿರೋದು ನಿಮ್ಮ ಅಕ್ಕ. ಅವ್ರು ಹೇಗಿದ್ರು ಅಲ್ಲ, ಮತ್ತಿನ್ಯಾರಾಗಿರ್ತಾರೆ? ಅವನೊಂದ್ ಹುಡುಗಿನ ಪ್ರೀತಿಸಿದೀನಿ ಅಂತ ನಿನ್ ಮುಂದೆನೆ ಹೇಳಿದಾನೆ ಅಂದ್ರೆ ಯಾರೋ ಒಬ್ರು ಇರ್ಲೇಬೇಕಲ್ವಾ? ಅದೇ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಜ್ಜಮ್ಮ. ಅವ್ರ ಲೈಫಲ್ಲಿ ಇದ್ದಿದ್ ಹುಡ್ಗಿ ಯಾರಂತ ಹೇಗ್ ಕಂಡಿಡಿಯೋದು? ಈ ಸಮಸ್ಯೆನ ಹೇಗ್ ಬಗೆಹರಿಸೋದು? ನೀನೇ ನಾನೇನ್ ಮಾಡ್ಬೇಕಂತ ಹೇಳು ಅಜ್ಜಮ್ಮ. ನನ್ನೇನ್ ಕೇಳ್ತೀಯೇ? ನೀನೇ ಯೋಚನೆ ಮಾಡ್ತೀಯಾ, ನೀನೇ ಎಲ್ರಿಗೂ ಫೋನ್ ಮಾಡ್ತೀಯಾ, ಇವಾಗ ಮತ್ತೆ ನೀನೇ ಟೆನ್ಷನ್ ಮಾಡ್ಕೊಳ್ತಿದ್ಯಾ. ಇಷ್ಟಕ್ಕೂ ನೀನ್ ಹೇಳೋವರೆಗೂ ನಿನ್ ಗಂಡನ್ಗೆ ಒಂದ್ ಲವ್ವರ್ ಇರೋ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ. ಅವನೇನೇನ್ ಮಾಡ್ತಿದ್ದ ಅಂತ ನಾನೇನಾದ್ರೂ ಹೋಗಿ ನೋಡ್ಕೊಂಡ್ ಬಂದಿದ್ನಾ? ಆಗೋಗಿರೋದ್ರ ಬಗ್ಗೆ ಅಲ್ಲ ಅಜ್ಜಮ್ಮ, ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳು. ಹೇಳ್ಬೇಕು ಅಂದ್ರೆ ನೀನ್ ನಂಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಹೀಗೊಂದೇ ಸಮನೆ ತಲೆ ತಿಂತಾ ಇದ್ರೆ ಐಡಿಯಾ ಹೇಗೆ ಬರುತ್ತೆ? ಅಜ್ಜಮ್ಮ, ಮತ್ತೆ ಅವಳೇ ಫೋನ್ ಮಾಡ್ತಿದ್ದಾಳೆ. ಅಲ್ಲ, ಇವ್ಳಿಗೆ ಫೋನ್ ಮಾಡ್ಬಿಡ ಅಂತ ಎಷ್ಟು ಸಲ ಹೇಳಿದ್ರು ಬುದ್ಧಿ ಇಲ್ದೆ ಫೋನ್ ಮಾಡಿ ಪದೇ ಪದೇ ನಂಗೆ ಇರಿಟೇಟ್ ಮಾಡ್ತಾನೆ ಇರ್ತಾಳೆ. ರಿಸೀವ್ ಮಾಡೆ. ಏನಜ್ಜಮ್ಮ ನೀನು ಕೂಡ? ಮೊದ್ಲು ನೀನ್ ಅವಳ ಮಾತಿಗೆ ಮರಳಾಗ್ದೆ ಅವಳೇನ್ ಹೇಳ್ತಾಳೆ ಅಂತ ಕೇಳಿಸ್ಕೊ. ನೋಡೋಣ ಅವಳ ಮಾತಲ್ಲೇ ಏನಾದ್ರೂ ಕ್ಲೂ ಸಿಗತ್ತಾ ಅಂತ. ಹಾಗಂತ್ಯಾ? ಹೂ ಕಣೆ, ರಿಸೀವ್ ಮಾಡು. ಹಲೋ ಪ್ರಿಯಾ, ನಿನ್ ಗಂಡ ಲವ್ ಮಾಡಿರೋ ಹುಡುಗಿನ ಯಾರು ಅಂತ ಕಂಡು ಹಿಡಿಯಕ್ಕೆ ತುಂಬಾ ಕಷ್ಟ ಪಡ್ತಿದ್ಯಾ ಅನ್ಸತ್ತೆ. ದಿನ ಎಲ್ಲ ಅನುಮಾನದಿಂದ ಫೋನ್ ಕಾಲ್ಸ್ ಇಂದ ಎನ್ಕ್ವೈರಿ ಮಾಡೋದ್ರಲ್ಲೇ ಕಳ್ದೋಯ್ತು ಅನ್ಸುತ್ತೆ. ಏಯ್, ಫೋನ್ ಮಾಡಿ ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು. ನಿಂಗಿಷ್ಟ್ ಕಷ್ಟ ಕೊಡೋದು ನಂಗೂ ಇಷ್ಟ ಇಲ್ಲ ಪ್ರಿಯಾ. ಅದಕ್ಕೆ ನಿಂಗೊಂದ್ ಚಿಕ್ಕ ಇನ್ಫಾರ್ಮೇಶನ್ ಕೊಡೋಣ ಅನ್ಕೊಂಡೆ. ಏನದು? ನಿನ್ ಗಂಡ ಒಂದ್ ಹುಡ್ಗಿನ ಕಾರಲ್ಲಿ ಕೂರ್ಸ್ಕೊಂಡ್ ಹಾಸ್ಪಿಟಲ್ಗೆ ಹೋಗ್ತಿದ್ದಾನೆ. ಅವನು ಹಾಸ್ಪಿಟಲ್ ಸೇರೋ ಮುಂಚೆ ಅವನ್ ಪಕ್ಕ ಇರೋ ಹುಡುಗಿ ಯಾರಂತ ಕಂಡು ಹಿಡಿದ್ರೆ ನಿನ್ ಗಂಡನ್ ಲೈಫಲ್ಲಿರೋ ಲವರ್ ಯಾರು ಅಂತ ಗೊತ್ತಾಗುತ್ತೆ. ಅಮರ್ ಹಾಸ್ಪಿಟಲ್ ರೀಚ್ ಆದ ಅನ್ಕೋ, ಅಲ್ಲಿ ತುಂಬಾ ಜನ ಹುಡುಗಿಯರಿರ್ತಾರೆ, ಆದ್ರಿಂದ ಅಲ್ಲಿ ಕಂಡು ಹಿಡಿಯಕ್ಕಾಗಲ್ಲ. ಸೊ ಇವಾಗ್ಲೇ ನೀನು ಅಮರ್ ಕಾರ್ನ ಚೇಸ್ ಮಾಡ್ಕೊಂಡು ಹೋದ್ರೆ ಸತ್ಯ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಪ್ರಿಯಾ, ಕಾಲ್ ಕಟ್ ಮಾಡು, ಮಾತಾಡ್ಬೇಡ. ಏನಜ್ಜಮ್ಮ, ಅವಳು ಏನೇನೋ ಮಾತಾಡ್ತಿದ್ರೆ ನೀನ್ ಕಾಲ್ ಕಟ್ ಮಾಡು ಅಂತೀಯಲ್ಲ. ನೋಡು ಪ್ರಿಯಾ, ನೀನು ನಿನ್ ಗಂಡನ ತುಂಬಾ ಹೆಚ್ಚಾಗಿ ನಂಬಿದ್ಯಾ. ಆದ್ರೆ ಆ ನಂಬಿಕೆ ಸರಿ ಅಲ್ಲ ಅಂತ ನಿರೂಪಿಸೋದಕ್ಕೆ ನಿಂಗ್ ಪ್ರತಿ ಸಲ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಆದ್ರೆ ನೀನೇ ಇಗ್ನೋರ್ ಮಾಡ್ತಿದ್ಯಾ. ಹೋಗ್ಲಿ, ಒಂದ್ ಕೆಲ್ಸ ಮಾಡು. ನಿನ್ ಗಂಡನ್ ಮೇಲೆ ಅನುಮಾನದಿಂದ ಅಲ್ದೆ ನಾನು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕಾದ್ರೂ ಅವನ್ನ ಫಾಲೋ ಮಾಡ್ತೀಯಾ? ಹೋಗೆ, ನಿನಗ್ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ?
ಒಂದ್ ರೀತಿಲಿ ಅವಳು ಹೇಳೋದು ಕರೆಕ್ಟೇ ಅಲ್ವಾ? ನಿನ್ ಗಂಡನ ಜೊತೆ ಯಾರಿದ್ದಾರೆ ಅಂತ ಗೊತ್ತಾದ್ರೆ ಅದವನ್ ಲವ್ವರ ಇಲ್ವಾ ಅಂತ ಕಣ್ಣು ಹಿಡಿಯೋ ಅವಕಾಶ ನಮಗ್ ಸಿಗತ್ತಲ್ವಾ? ಇದುವರೆಗೂ ನೀನ್ ಎಷ್ಟು ಕಷ್ಟಪಟ್ಟೆ, ಒಂದ್ ವಿಷಯನೂ ಗೊತ್ತಾಗ್ಲಿಲ್ಲ. ಇವಾಗ ಅವಳಾಗವಳೆ ಫೋನ್ ಮಾಡಿ ಹೇಳ್ತಾ ಇರುವಾಗ ಹೋಗಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ಅಷ್ಟೇ ಅಂತೀಯ ಅಜ್ಜಮ್ಮ? ಅಷ್ಟೇ ಕಣೆ, ನೀನು ಲೇಟ್ ಮಾಡಬೇಡ. ಲೇಟ್ ಮಾಡಿದ್ರೆ ಅವನು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾನೆ. ಕಾರ್ ಅವ್ರು ತಗೊಂಡು ಹೋಗಿದಾರಲ್ಲ ಅಜ್ಜಮ್ಮ, ಇವಾಗ ನಾನು ಹೇಗೆ ಹೋಗ್ಲಿ? ಅಬ್ಬಾ, ರಾತ್ರಿ ನಾನು ಸ್ಕೂಟಿ ತಗೊಂಡ್ಬಂದಿದ್ದೆ ಕಣೆ, ಒಳಗ್ ಬೀಗ ಇದೆ, ಹೋಗಿ ತಗೊಂಡು ಹೋಗು. ಹಾ, ರಾತ್ರಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಅಂದೆ. ನೀನೊಬ್ಳು ರಾತ್ರಿ ಗಾಬರಿ ಆಗಿದ್ ನೋಡಿ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಹೇಗಿದ್ರು ಖಾಲಿ ಇದೆಯಲ್ಲ ಅಂತ ತಗೊಂಡ್ ಬಂದೆ.